ಹಲೋ ಹೇಳು. ನಿಮ್ಗೊಂದು ವಾಟ್ಸಪ್ಪಲ್ಲಿ ಡಾಕ್ಯುಮೆಂಟ್ಸ್ ಕಳ್ಸಿದೀನಿ ನೋಡ್ದ? ಅದಾ ನೋಡಿದೆ, ಏನು ವಿಷಯ? ಮಗ, ನಿಮ್ ಫ್ರೆಂಡಿಗೆ ಸೈಟ್ ಬೇಕು ಅಂತಿದ್ದಲ್ಲೋ, ನೋಡಿ ಇದನ್ನ ಡೀಲ್ ಮಾಡೋಣ. ಲವ್, ಈ 1 ಸೈಟ್ ಮೇಲೆ ಕೇಸ್ ಇದೆ ತಾನೆ? ಕಣೋ. ಮತ್ ನನ್ನ ಫ್ರೆಂಡ್ ಡೀಲ್ ಮಾಡೋಣ ಅಂತಿದ್ಯಾ? ನೋಡು, ಆ ಸೈಟ್ ಇಬ್ರಿಗೆ ಸೇಲ್ ಆಗಿ ಕೇಸ್ ನಡೀತಾ ಇರೋದು ನಂಗೆ ಗೊತ್ತು, ನಿಂಗೆ ಗೊತ್ತು. ಈ ಸೈಟ್ ಬೇರೆಯವ್ರು ಸೇಲ್ ಮಾಡೋಣ ಅಂತ ಹೋದ್ರೆ ಲೀಗಲ್ ಆಗಿ ಚೆಕ್ ಮಾಡಿಸ್ಬೇಕು ಅಂತ ಲಾಯರ್ಗಳ ಹತ್ರ ಹೋಗ್ತಾರೆ. ಅದೇ ಗೊತ್ತಿರೋರಾದ್ರೆ ನಿನ್ ಮೇಲಿರೋ ನಂಬಿಕೆಗೆ ಕಮ್ಮಿ ಕೊಡ್ತಾರೆ ಅಂತ ಕಣ್ಮುಚ್ಕೊಂತ ತಗೊಂತಾರೆ. ಹಾಗಂತ ನಾನು ನಂಬಿರೋರು ಕತ್ಕು ಏಕಾಗುತ್ತೇನೋ? ನಾವೇನು ಅವ್ರಿಗೆ ಮೋಸ ಮಾಡ್ತಲ್ಲ ಕಣೋ. ಯೋಚನೆ ಮಾಡು, 1 ಕೋಟಿ ಸೈಟ್ ನ 60 ಲಕ್ಷಕ್ಕೆ ಯಾರಪ್ಪ ಕೊಡ್ತಾರೆ? ಫೇಕ್ ಡಾಕ್ಯುಮೆಂಟ್ಸ್, ಫೇಕ್ ಓನರ್ ಎಲ್ಲಾನು ರೆಡಿ ಮಾಡ್ಸಿದೀನಿ. ನೀನ್ ಹೆಂಗಾನ ಮಾಡಿ ಅವ್ರನ್ನ ಒಪ್ಪಿಸಿದೆ ಅನ್ಕೋ, ನಿಂಗ್ 30 ಲಕ್ಷ, ನಂಗ್ 30 ಲಕ್ಷ, ಏನಂತೀಯ? ನೋಡು, ಇವ್ರಿಬ್ರ ಹತ್ರ ಅಂತೂ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲ. ಇದನ್ನ ತಗೊಂಡು ಕೋರ್ಟು ಕಚೇರಿ ಅಂತ ಓಡಾಡಿದ್ರೆ ಯಾರು ಗೊತ್ತು, ಇವರೇ ಓನರ್ ಆದ್ರೂ ಆಗ್ಬೋದಲ್ವಾ? ನೋಡೋ, ಇದೇ ಕೊನೆ. ಇದ್ರ ವಿಚಾರದ ಬಗ್ಗೆ ನನ್ನ ಹತ್ರ ಇನ್ನೊಂದ್ಸಲಿ ಮಾತಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ನೀನ್ ಇನ್ನು ಯಾವ ಕಾಲದಲ್ಲಿ ಇದೆಯೋ? ನಿನ್ನಂಗೆ ಇದ್ಬಿಟ್ರೆ ರಿಯಲ್ ಎಸ್ಟೇಟ್ ಎಲ್ಲ ದುಡ್ಡು ಮಾಡೋಕ್ಕಾಗಲ್ಲ. ನೀನು ಶ್ರೀಮಂತ ಆದಂಗೆ ಬಿಡು. ತಟ್ಟೆಲಿ ಅನ್ನ ತಿನ್ಬೇಕಾದ್ರೆ ಯಾರ ಹತ್ರನೂ ಕಿತ್ಕೊಂಡಿಲ್ಲ ಅನ್ನೋ ಖುಷಿ ಇದೆ. ದಿಂಬಕ್ಕೆ ತಲೆ ಕೊಡಬೇಕಾದ್ರೆ ಯಾರಿಗೂ ಅನ್ಯಾಯ ಮಾಡಿಲ್ಲ ಅನ್ನೋ ನೆಮ್ಮದಿ ಇದೆ. ನನ್ನ ಪ್ರಕಾರ ಇದಕ್ಕಿಂತ ದೊಡ್ಡ ಶ್ರೀಮಂತಿಕೆ ಏನೊಂದಿಲ್ಲ. ಹೌದು, ಮಗಳನ್ನ ICUಗೆ ಹಾಕಿದ್ದಾರೆ ಅಂದೆ, ಏನಾಯಿತು? ಹೌದು, ನಾನು ದುಡ್ಡು ಮಾಡಿದೆ ಅಂತ ಆ ಕ್ಷಣ ಖುಷಿ ಪಡ್ಬೋದು. ಆದರೆ ನಾವು ಸಾಯೋವರೆಗೂ ನಮ್ಮನ್ನ ಸಾಯಿಸೋ ನೋವು ಆ ಭಗವಂತ ನಮ್ಗೆ ಕೊಟ್ಟೇ ಕೊಡ್ತಾನೆ. ಹಗ್ಲು ರಾತ್ರಿ ದುಡ್ದು ತಿಂದರೆ ಹೋಗುತ್ತಲ್ಲ ಅಂತ ಎಷ್ಟೋ ಕಷ್ಟಪಟ್ಟು ಒಂದು ಸೈಟ್ ತಗೋಬೇಕು ಅಂತ ಕನ್ಸು ಕಟ್ಕೊಂಡು ನಿಮ್ಮ ಹತ್ರ ಬರ್ತಾರೆ. ದುಡ್ಡಿನ ಆಸೆಗೋಸ್ಕರ ಕನ್ಸನ್ನ ಚೂರು ಮಾಡಿದ್ರೆ ಆ ಚೂರು ನಿಮಗೆ ಚುಚ್ಕೊಳ್ಳುತ್ತೆ ಅನ್ನೋದನ್ನ ಮಾತ್ರ ಮರೆಯೋಕೆ ಹೋಗ್ಬೇಡಿ. ನೀವು ಈ ಫೀಲ್ಡಲ್ಲಿದ್ದು ನಿಮಗೆ ನಿಜ ಅನಿಸಿದ್ರೆ ನೀವು ನಿಯತ್ತಿನ ದಾರಿಯಲ್ಲಿದ್ದೀರಾ ಅಂತ, ನನ್ನ ಮೇಲೆ ಕೋಪ ಬರ್ತಿದ್ರೆ ನೀವು ಈ ತಪ್ಪು ಮಾಡಿದ್ದೀರಾ ಅಂತ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಕೇಳಿ, ಕೋಪ ಬಂತ ನಿಜ ಅನಿಸ್ತಾ ಅಂತ.